ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 39ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಜ್ಞಾನಿನಃ ಅನ್ನುವಂತಹ ಶಬ್ದವನ್ನು ಯಾವ ಜ್ಞಾನಿಗಳ ಬಗ್ಗೆ ಹೇಳಿದ್ದಾರೆ, ಮತ್ತೆ ಕಾಮವನ್ನು ಅವರ ನಿತ್ಯವೈರಿ ಅಂತ ಯಾಕೆ ಹೇಳಿದ್ದಾರೆ, ಅದನ್ನೆಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಕಾಮರೂಪೇಣ ಅನ್ನುವಂತಹ ಪದ ಯಾವ ಕಾಮದ ಬಗ್ಗೆ ಹೇಳ್ತಾ ಇರೋದು? ಕಾಮರೂಪೇಣ ಅಂತ ಹೇಳಿದಾರಲ್ಲ, ಕಾಮ ಅನ್ನೋದು ಬೇಕಾದಷ್ಟು ರೀತಿಯಲ್ಲಿದೆ ಅಲ್ವಾ. ಕಾಮ ಅಂದರೆ ಒಂದು ಆಸಕ್ತಿ, ನಮಗೆ ಯಾವುದೋ ಒಂದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರಬಹುದು, ಅದರಲ್ಲಿ ನಮಗೆ ತುಂಬ ಆಸಕ್ತಿ ಬರುತ್ತಲ್ವಾ. ಇಲ್ಲಿ ಯಾವ ಕಾಮದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವ ಕಾಮವನ್ನ ದುರ್ಗುಣಗಳ ಶ್ರೇಣಿಯಲ್ಲಿ ಪರಿಗಣಿಸಿದಾರೋ, ಅಂದರೆ ಕೆಟ್ಟ ಗುಣಗಳಲ್ಲಿ ಬರುತ್ತೋ ಅಂಥದ್ರ ಬಗ್ಗೆ, ಮತ್ತೆ ಯಾವುದನ್ನ ತ್ಯಾಗ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಹೇಳಿದಾರೋ ಅದನ್ನ, ಮತ್ತೆ 16ನೇ ಅಧ್ಯಾಯದಲ್ಲಿ ಯಾವುದನ್ನ ನರಕದ ದ್ವಾರ ಅಂತ ಹೇಳಿದಾರೋ ಆ ಸಾಂಸಾರಿಕ ವಿಷಯ ಭೋಗಗಳ ಕಾಮನಾರೂಪಿ ಕಾಮದ ವಾಚಕವಾಗಿ ಇಲ್ಲಿ ಕಾಮರೂಪೇಣ ಅನ್ನುವಂಥ ಪದ ಇದೆ. ಇಲ್ಲಿ ಯಾವ ಕಾಮದ ಬಗ್ಗೆ ಅಂತ ನಮಗೂ ಕೂಡ ಡೌಟ್ ಇರುತ್ತೆ. ಈಗ ನನಗೆ ಭಗವಂತನ ವಿಷಯದಲ್ಲಿ, ಈಗ ಭಗವದ್ಗೀತೆ, ಭಾಗವತ ಇದನ್ನು ಕೇಳೋದಿದೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಅದರಲ್ಲಿ ನನಗೆ ಆಸಕ್ತಿ ಇರುತ್ತೆ, ಅದು ಕೂಡ ಒಂದು ರೀತಿಯ ಕಾಮ ಅಂತಾನೆ ಅನ್ನಿಸ್ಕೊಳ್ಳುತ್ತಲ್ವ. ಆ ಕಾಮದ ಬಗ್ಗೆ ಹೇಳಿದಾರಾ, ಅಥವಾ ನಾನು ಯಾರಾದರೂ ವ್ಯಕ್ತಿಯನ್ನು ತುಂಬ ಅಟ್ಯಾಚ್ ಆಗಿರ್ತೀನಿ ಅದ್ರ ಬಗ್ಗೆ ಹೇಳಿದ್ದಾರೆ, ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂತ ನಮಗೆ ಡೌಟ್ ಬರುತ್ತಲ್ಲ, ಆ ಡೌಟ್ ಇಲ್ಲಿ ಕೇಳ್ತಾ ಇದ್ದಾರೆ. ಕಾಮರೂಪೇಣ ಅಂತಂದ್ರೆ ಯಾವ ಕಾಮದ ಬಗ್ಗೆ ಅಂತಂದ್ರೆ, ಯಾವುದನ್ನ ದುರ್ಗುಣಗಳು ಅಂತ ಹೇಳಿದಾರೋ ಆ ದುರ್ಗುಣಗಳ ಶ್ರೇಣಿಯಲ್ಲಿ ಯಾವ್ಯಾವ ಕೆಲಸಗಳು ಬರುತ್ತೋ, ಯಾವ್ಯಾವ ಕಾಮ ಬರುತ್ತೋ, ಮತ್ತೆ ಯಾವುದನ್ನ ನಾವು ಬಿಡಲೇಬೇಕು ಅಂತ ಗೀತೆಯಲ್ಲಿ ಭಗವಂತ ಅಲ್ಲಲ್ಲಿ ಹೇಳಿದಾನೋ, ಎಲ್ಲೆಲ್ಲಿ ಹೇಳಿದಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಈಗ ಆಲ್ರೆಡಿ ಕೇಳಿರ್ತೀವಿ ನಾವು ಅದ್ರ ಬಗ್ಗೆ, ಆದರೆ ಎಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾದಾಗ ಇನ್ನೊಂದ್ಸರಿ ನಮಗೆ ಅದು ರಿವೈಸ್ ಆದಂಗೆ ಆಗುತ್ತೆ. ಈಗ ನೋಡಿ, ಇಲ್ಲೇ 2ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕದಲ್ಲಿ ಭಗವಂತ ಈ ವಿಷಯದ ಬಗ್ಗೆ ಹೇಳಿದಾನೆ. ಅಲ್ಲಿ ಏನು ಹೇಳಿದಾನೆ, ವಿಹಾಯ ಕಾಮಾನ್ ಯಸ್ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ಅಂತ ಹೇಳಿದಾನಲ್ಲ, ಆ ಶ್ಲೋಕದಲ್ಲಿ ಏನು ಹೇಳಿದಾನೆ, ಯಾವ ಮನುಷ್ಯ ಸಂಪೂರ್ಣವಾಗಿ ಎಲ್ಲ ಕಾಮನೆಗಳನ್ನೂ ಕೂಡ ತ್ಯಾಗ ಮಾಡಿ ಮಮತಾರಹಿತನೂ ಅಹಂಕಾರರಹಿತನೂ ಸ್ಪೃಹಾರಹಿತನೂ ಆಗಿ ವಿಚರಣೆ ಮಾಡ್ತಾನೋ ಅವನೇ ಶಾಂತಿಯನ್ನ ಪಡ್ಕೊಂಡಿದ್ದಾನೆ. ನೋಡಿ, ಇಲ್ಲಿ ಎಲ್ಲ ಕಾಮನೆಗಳನ್ನೂ ತ್ಯಾಗ ಮಾಡಿ, ಅಂದ್ರೆ ಇಲ್ಲಿ ತ್ಯಾಗ ಮಾಡಬೇಕು ಕಾಮನೆಗಳನ್ನ ಅಂತ ಹೇಳಿದಾನಲ್ಲ, ಆ ವಿಷಯದ ಬಗ್ಗೆ, ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಏನೇನನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳಿದಾನೋ ಅದರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ 2ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕದಲ್ಲಿ ಈ ವಿಷಯವನ್ನ ಹೇಳಿದಾನೆ. ಇನ್ನ ಇದೇ ವಿಷಯವನ್ನ 6ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು, ಸಂಕಲ್ಪ ಪ್ರಭವಾನ್ ಕಾಮಾಸ್ತ್ಯಕ್ತ್ವಾ ಸರ್ವಾನ ಶೇಷತಃ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಏನು ಹೇಳಿದಾನೆ, ಸಂಕಲ್ಪದಿಂದ ಉತ್ಪನ್ನವಾಗುವಂತಹ ಎಲ್ಲ ಕಾಮನೆಗಳನ್ನು ನಿಶೇಷ ರೂಪದಿಂದ, ಅಂದರೆ ಅದರಲ್ಲಿ ಏನೇ ಒಂದು ಶೇಷಗಳು ಇರಬಾರದು, ಅಂದರೆ ಉಳಿಕೆ ಇರಬಾರದು, ಎಲ್ಲವನ್ನ ಕಂಪ್ಲೀಟಾಗಿ ತ್ಯಾಗ ಮಾಡಿರಬೇಕು. ಮತ್ತೆ ಮನಸ್ಸಿನ ಮೂಲಕ ಇಂದ್ರಿಯಗಳ ಸಮುದಾಯವನ್ನು ಎಲ್ಲ ಕಡೆಗಳಿಂದಲೂ ಕೂಡ ಪೂರ್ಣವಾಗಿ ಅವನು ತಡ್ಕೊಂಡಿರಬೇಕು, ಅಂದರೆ ಅಷ್ಟು ಕಂಟ್ರೋಲ್ ಇರಬೇಕು. ಆ ರೀತಿಯ ಕಾಮವನ್ನ, ಅಂದರೆ ತ್ಯಾಗ ಮಾಡುವಷ್ಟು ನಮಗೆ ಕೆಪಾಸಿಟಿ ಬರಬೇಕು. ಆ ಕಾಮದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ನೋಡಿ, 2ನೇ ಅಧ್ಯಾಯದಲ್ಲೂ ಹೇಳಿದಾನೆ, 6ನೇ ಅಧ್ಯಾಯದಲ್ಲೂ ಹೇಳಿದಾನೆ. ತ್ಯಾಗ ಮಾಡಬೇಕು ಅಂತ ಯಾವುದನ್ನೆಲ್ಲ ಹೇಳಿದಾನೋ ಭಗವಂತ ಅಲ್ಲಲ್ಲಿ ಆ ಕಾಮದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾರೆ. ಇನ್ನ 16ನೇ ಅಧ್ಯಾಯದಲ್ಲಿ ಯಾವುದನ್ನ ನರಕದ ದ್ವಾರ ಅಂತ ಹೇಳಿದಾನೋ, ಈಗ ನೋಡಿ 16ನೇ ಅಧ್ಯಾಯ 21ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಅಂತ. ಆ ಶ್ಲೋಕದಲ್ಲಿ ಏನು ಹೇಳಿದಾನೆ, ಕಾಮ, ಕ್ರೋಧ ಮತ್ತೆ ಲೋಭ, ಇವು 3 ರೀತಿಯ ನರಕದ ದ್ವಾರಗಳು. ನರಕಕ್ಕೆ ಹೋಗೋದಕ್ಕೆ ಯಾವುದು ದ್ವಾರಗಳು ಅಂತಂದ್ರೆ ಕಾಮ, 2ನೇದು ಕ್ರೋಧ, 3ನೇದು ಲೋಭ.
ಇಲ್ಲಿ ಕಾಮ ಬಂತ. ಯಾವ ಕಾಮದ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ಯಾವುದು ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗುತ್ತೋ ಅದರಲ್ಲಿ ಕಾಮ ಕೂಡ ಒಂದು. ಸೊ ಇದರ ಬಗ್ಗೆ ಹೇಳ್ತಾ ಇದ್ದಾನೆ. ಆತ್ಮನನ್ನ ನಾಶ ಮಾಡುವಂತಹ, ಅರ್ಥಾತ್ ಅಂದ್ರೆ ಏನು, ಅವನನ್ನ ಅಧೋಗತಿಗೆ ಕರ್ಕೊಂಡು ಹೋಗುತ್ತಲ್ಲ, ಅದನ್ನ ಮೂರನ್ನು ಕೂಡ ನಾವು ತ್ಯಾಗ ಮಾಡಿಬಿಡ್ಬೇಕು ಅಂತ ಭಗವಂತ ಅಲ್ಲಿ ಹೇಳಿದಾನೆ. ಸೊ ಈಗ ನಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಯಿತು. ಇಲ್ಲಿ ಕಾಮರೂಪೇಣ ಅನ್ನುವಂಥ ಪದ ಯಾವ ಕಾಮದ ಬಗ್ಗೆ ಹೇಳ್ತಾ ಇರೋದು, ಯಾವುದು ದುರ್ಗುಣಗಳ ಶ್ರೇಣಿಯಲ್ಲಿ ಬರುತ್ತೋ, ಮತ್ತು ಯಾವುದನ್ನು ಭಗವಂತ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಬಿಡಬೇಕು ಅಂತ ಹೇಳಿದಾನೋ, ತ್ಯಾಗ ಮಾಡಬೇಕು ಅಂತ ಹೇಳಿದಾನೋ ಅದರ ಬಗ್ಗೆ, ಮತ್ತು ಯಾವುದು ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೋ, ಅದನ್ನು ನರಕದ ದ್ವಾರ ಅಂತ ಕರೀತಾರೋ ಅದರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಈ ವಿಷಯ ಭೋಗಗಳು, ಸಂಸಾರದಲ್ಲಿ ವಿಷಯ ಭೋಗಗಳು ಅಂತ ಇದೆಯಲ್ಲ, ಆ ಭೋಗಗಳ ಕಾಮನಾರೂಪಿ ಕಾಮದ ವಾಚಕವಾಗಿ ಇಲ್ಲಿ ಕಾಮರೂಪೇಣ ಅನ್ನುವಂತಹ ಪದ ಇದೆ. ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಇನ್ನ ಭಗವಂತನನ್ನ ಸೇರುವಂಥ ಮತ್ತು ಅವನ ಭಜನೆ ಮಾಡೋದು, ಧ್ಯಾನ ಮಾಡೋದು, ಅಥವಾ ಸಾತ್ವಿಕ ಕರ್ಮಗಳನ್ನು ಅನುಷ್ಠಾನ ಮಾಡುವಂತಹ ಯಾವ ಶುಭ ಇಚ್ಛೆ ಇದೆಯೋ, ಈಗ ನನಗೆ ಭಗವಂತನ ಹತ್ರಕ್ಕೆ ಹೋಗ್ಬೇಕು, ನಾನು ಅದಕ್ಕೆ ಏನು ಮಾಡಬೇಕು ಅದು ಮಾಡಬೇಕು. ಈಗ ಭಗವಂತನ ಹತ್ರಕ್ಕೆ ಹೋಗೋದು ಕೂಡ ಒಂದು ಆಸೆ ತಾನೇ. ಮತ್ತೆ ಭಗವಂತನ ಭಜನೆ ಮಾಡೋದು, ಧ್ಯಾನ ಮಾಡೋದು, ಅಥವಾ ಈ ರೀತಿ ಸತ್ಸಂಗದಲ್ಲಿ ಭಾಗಿಯಾಗೋದು, ಅಥವಾ ಭಗವದ್ಗೀತೆ ಅಂದರೆ ಭಗವಂತನ ವಿಚಾರಗಳನ್ನು ಓದೋದು, ಕೇಳೋದು, ಇದೆಲ್ಲ ಸಾತ್ವಿಕ ಕರ್ಮಗಳು. ಇದರ ಒಂದು ಅನುಷ್ಠಾನ ನಾನು ಮಾಡಬೇಕು ಅನ್ನುವಂಥ ಆಸೆ ಬರುತ್ತಲ್ವಾ, ಅದರ ಹೆಸರು ಕಾಮ ಅಲ್ಲ. ಯಾಕೆ ಅಂತಂದರೆ ಈ ಭಗವಂತನ ಅಥವಾ ನಮ್ಮನ್ನು ಶ್ರೇಯಸ್ಸಿನ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತಲ್ಲ, ಅಂದರೆ ನಮ್ಮನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುವಂಥ ಯಾವುದೇ ಕೆಲಸಗಳಾಗಿರಬಹುದು, ಅದೆಲ್ಲ ನಮಗೆ ಒಳಿತು ಮಾಡುತ್ತೆ, ಅದು ಮನುಷ್ಯನ ಶ್ರೇಯಸ್ಸಿಗೆ ಕಾರಣವಾಗಿರುತ್ತೆ. ಮತ್ತು ಈ ವಿಷಯ ಭೋಗಗಳ ಕಾಮನಾ ರೂಪಿ ಕಾಮವನ್ನ, ಅಂತಂದ್ರೇನು, ನನಗೆ ಬೇಕು ಅಂತ ವಿಷಯಗಳಲ್ಲಿ ಆಸಕ್ತಿಗಳಿರುತ್ತಲ್ಲ, ಅದನ್ನೂ ಕೂಡ ನಾಶ ಮಾಡುವಂಥದ್ದು ಯಾವುದು, ಈ ಸತ್ಸಂಗ ಆಗಿರ್ಬೋದು, ಭಗವಂತನ ಭಜನೆ, ಅದೆಲ್ಲವೂ ಕೂಡ ಸಾತ್ವಿಕ ಕರ್ಮಗಳು ಅಂತ ಹೇಳ್ತೀವಲ್ವ, ಅದು ಅಂಥ ಕಾಮವನ್ನು ನಾಶ ಮಾಡುವಂಥದ್ದು ಅಂತಂದಮೇಲೆ ಅದು ಸಾಧಕರ ಶತ್ರು ಹೇಗೆ ತಾನೇ ಆಗೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಗೀತೆಯಲ್ಲಿ ಕಾಮ ಅನ್ನುವಂಥ ಶಬ್ದದ ಅರ್ಥವನ್ನು ಸಾಂಸಾರಿಕ ಇಷ್ಟ ಮತ್ತು ಅನಿಷ್ಟ ಭೋಗಗಳ ಸಂಯೋಗ ಮತ್ತು ವಿಯೋಗದ ಕಾಮನೆ, ಅಥವಾ ನಾವು ಭೋಗ್ಯ ಪದಾರ್ಥಗಳೇ ಅಂತಾನೆ ತಿಳ್ಕೋಬೇಕು. ಇದೇ ರೀತಿ 34ನೇ ಶ್ಲೋಕದಲ್ಲಿ ಅಥವಾ ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾದ್ರೂ ರಾಗ ಅಥವಾ ಸಂಗ ಅನ್ನುವಂಥ ಶಬ್ದಗಳೆಲ್ಲ ಬರುತ್ತೋ ಅದು ಕೂಡ ಭಗವದ್ ವಿಷಯಕ ಅನುರಾಗದ ವಾಚಕವಾಗಿರದೆ, ಅಂದರೆ ಅದು ಭಗವಂತನ ವಿಷಯದಲ್ಲಿ ನಮ್ಗೆ ಆಸಕ್ತಿ ಇರುತ್ತಲ್ಲ ಅದ್ರ ಬಗ್ಗೆ ಹೇಳದೆ, ಅದು ಕಾಮೋತ್ಪಾದಕ ಭೋಗಾಸಕ್ತಿಯ ವಾಚಕ ಅಂತ ತಿಳ್ಕೊಬೇಕು. ಅಂದರೆ ಭಗವದ್ಗೀತೆಯಲ್ಲಿ ಇನ್ನೆಲ್ಲಾದರೂ ಅದ್ರ ಬಗ್ಗೆ ವಿಚಾರ ಬಂದಾಗ ರಾಗ ಮತ್ತು ಸಂಗ ಅನ್ನುವಂಥ ಶಬ್ದಗಳು ಎಲ್ಲೆಲ್ಲಾದರೂ ಬಂದಿದ್ರೆ ಅದು ಭಗವಂತನ ವಿಚಾರದಲ್ಲೆಲ್ಲ ಹೇಳ್ತಾ ಇರೋದು, ಅದು ನಮಗೆ ಈ ಒಂದು ಪ್ರಪಂಚದಲ್ಲಿರುವಂತಹ ಕಾಮನೆಯಿಂದ ಬರುತ್ತಲ್ಲ ಭೋಗಾಸಕ್ತಿ, ಅದರ ಬಗ್ಗೆ ಹೇಳ್ತಾ ಇರೋದು ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಕಾಮ ಅಂತ ಬಂದಾಗ ಅದು ಭಗವಂತನ ವಿಚಾರದಲ್ಲೆಲ್ಲ ಹೇಳ್ತಾ ಇರೋದು, ಅದು ಈ ಸಂಸಾರದ ವಿಷಯಗಳಲ್ಲಿ ನಮಗೆ ಆಸಕ್ತಿ ಇರುತ್ತಲ್ಲ ಅದರ ಬಗ್ಗೆ ಹೇಳ್ತಾ ಇರೋದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಕಾಮರೂಪೇಣ ಅನ್ನುವಂಥ ಶಬ್ದ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತನ್ಬಿಟ್ಟು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.